ಕೆಳಗ ಕುರ್ಚಿ ಹಾಕಿ ನಾವು ಕುಂಡ್ರಿಸ್ತಿದ್ವಿ. ಆದರೆ ಅವರು ಬಂದ ಕೂಡಲೇ ಅಂತ ಕರ್ಕೊಂಡು ತಮ್ಮ ಜೊತೆಯಲ್ಲಿ ಕುಂದಿರಿಸಿಕೊಂಡು ಅವರಿಗೆ ಯೋಗ್ಯವಾದ ಗೌರವವನ್ನು ಕೊಟ್ಟಿರ್ತಕ್ಕಂಥ ರಾಜಕಾರಣಿಗಳನ್ನು ನಾಮಗಳನ್ನ ಹಾಗೆ ಅವರು ಬರ್ತಕ್ಕಂಥ ಇದನ್ನು ಯಾರು ಪತ್ರ ಕಡೆ ಅಳೆಯರೆ ಅಂತ. ಆದರೆ ಇವರಿಗೂ ಕೂಡ ಒಂದು ಸ್ಥಾನ ಇದೆ, ಅವ್ರಿಗೂ ಕೂಡ ಗೌರವವನ್ನು ನಾವು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡದ್ದು ಎಸ್.ಆರ್. ಕಾಶಪ್ಪನವರ ಸಾಹೇಬರಿಂದ ಅಂತಕ್ಕಂಥದ್ದು ಅವ್ರ ಮೇಲೆ ನಾವು ನೆನೆಯಲೇಬೇಕು. ಅದು ತಮಗೂ ಗೊತ್ತೈತೆ ಅಂತಕ್ಕಂಥ ಅಂತಹ ಈ ಒಂದು ಇವತ್ತಿನ ದಿವಸ ನೂತನವಾಗಿ ಆಯ್ಕೆಯಾಗಿರುವಂಥವ್ರು ಎಲ್ಲರೂ ನಮ್ಮವರೇ, ಮತ್ತು ಈ ಹಿಂದೆ ಕಾರ್ಯ ಮಾಡಿದವರೆಲ್ಲರೂ ನಮ್ಮವರೇ. ಎಲ್ಲರೂ ಸೌಜನ್ಯಶೀಲರು ಮತ್ತು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ವಿನಯಪೂರ್ವಕವಾಗಿ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಅವರಿಗೆಲ್ಲ ನಾವು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ತಾವು ಬರ್ತೀರಿ. ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳನ್ನು ನಂಬದು ಅಂತಕ್ಕಂಥ ರೀತಿಯಲ್ಲಿ ಬೇರೆ ಯಾವುದರ ಬಿಟ್ಟು ನಮ್ಮದನ್ನು ಬಿಡಲಾರದೆ ತಲೆ ಮೇಲೆ ಹೊತ್ತು ಅದನ್ನು ಕೆಲಸ ಮಾಡ್ತೀರಿ, ಪ್ರಚಾರವನ್ನು ಕೊಡ್ತೀರಿ, ಅದಕ್ಕೊಂದು ನೆರೆ ಕೊಡ್ತೀರಿ, ಅದಕ್ಕೊಂದು ದೊಡ್ಡ ಹೈಲೈಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀರಿ. ನಿಮ್ಮನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ನೆನೆಯಲೇಬೇಕಂತ ಇಂತಹ ಈ ಸುಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಿಸಬೇಕು ಅನ್ನುವ ಒಂದು ಆಸೆಯಿಂದ ನಾವೆಲ್ಲ ಇಲ್ಲಿ ಸೇರ್ತೇವೆ. ಇನ್ನು ಬಹಳಷ್ಟು ಜನ ಬರಬೇಕಾಗಿತ್ತು. ಇಲ್ಲಿ ಇದ್ದವರಲ್ಲಿ ನಿಮ್ಮ ಹೃದಯದಲ್ಲಿ ನಾವಿದ್ದೇವೆ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆಯ ಕಾರ್ಯಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ನಡೀಲಿ ಎಂದು ಭಾವಿಸಿ ತಮಗೆಲ್ಲ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶರಣ ಶರಣಾರ್ಥಿ ಶರಣ. ಅವಕಾಶಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಂದ ಮತ್ತು ಸ್ನೇಹರಂಗದ ಎಲ್ಲ ಗೌರವಾನ್ವಿತ ಸದಸ್ಯರಿಂದ ನಮ್ಮನ್ನು ಸ್ನೇಹರಂಗದ ಒಂದು ಕಾರ್ಯಾಲಯದಲ್ಲಿ ಕರೆಸಿ ಸತ್ಕರಿಸಿ ಗೌರವಿಸಿದ್ದಕ್ಕಾಗಿ ಎಲ್ಲ ಸನ್ಮಾನಿತರ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಬಹುತೇಕವಾಗಿ ನಮ್ಮ ಅಧ್ಯಕ್ಷ ಹೇಳಿದ ಮಾತಿನಲ್ಲಿ ನಾವಿನ್ನೂ ಸಾಧನೆ ಮಾಡಿ ತೋರಿಸಬೇಕು. ಬಹುತೇಕವಾಗಿ ಯಾವುದೋ ಜಲದೋಷ, ಆಮೇಲೆ ಯಾವುದೋ ವೈರಸ್ಗಳ ಅಟ್ಯಾಕಾಗಿ ಏನೇನೋ ಥರ ಸಂಘಟನೆಗೆ ಹಲವಾ ಸಂಘಟನೆಗಳಾಗಿದೆ. ಬಟ್ ಆದರೆ ಏನಾಗಿದೆ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಹುತೇಕ ಹಿರಿಯ ಬಸವಣ್ಣವರಿಗೆಲ್ಲ ಗೊತ್ತದ. ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಸಂಘ ಈ ದೇಶದಲ್ಲಿರ್ತಕ್ಕಂಥ ಏಕೈಕ ಸಂಘ. ಈ ಒಂದು ಸಂಘಟನೆಗೆ ಯಾವುದೇ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿಗಳು ಕೂಡ ಅನುದಾನವನ್ನು ಕೊಡ್ತಾರೆ, ಅವರೇ ಒಂದು ಉದ್ಘಾಟನೆಯನ್ನು ಮಾಡ್ತಾರೆ. 2-3 ದಿನಗಳ ಕಾಲ ಅತ್ಯಂತ ರಾಜ್ಯದ ಎಲ್ಲ ನಮ್ಮ ಕಾರ್ಮಿಕ ಪತ್ರಕರ್ತರ ಸಂಘದ ಗೌರವಾನ್ವಿತ ಸದಸ್ಯರಿಗೆ ಸಮ್ಮೇಳನವೂ ಏರ್ಪಡಿಸ್ತಾರೆ. ಅಂಥ ಒಂದು ಬೃಹದಾಕಾರವಾದಂಥ ದೊಡ್ಡ ಸಂಘಟನೆಗೆ ಇವತ್ತು ನಮ್ಮ ಬಹುತೇಕ ನಮ್ಮ ತಾಲೂಕು ಸಂತೋಷ ಪಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಶಾಂತಣ್ಣ ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಹುತೇಕ ಎಲ್ಲ ದಿನದಲ್ಲಿ ಅವರ ಒಂದು ವಿಚಾರಗಳು, ನಡವಳಿಕೆಗಳು, ಸಂಘಟನೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ಅವರು ನಿರಂತರ ಚರ್ಚೆ ಅಧ್ಯಯನದಲ್ಲಿದ್ದಾರೆ. ಅದಕ್ಕೆ ಸ್ನೇಹರಂಗ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ನಾವೆಲ್ಲ ಚಿಕ್ಕದೊಬ್ಬನ ಮಕ್ಕಳಿದ್ದಾನೆ. ನೀವು ದಯವಿಟ್ಟು ಒಬ್ಬರಿಗೆ ಹನ್ನೆರಡಿಲ್ಲ ಒಂದು ನಿಮ್ಮಲ್ಲಿ ಒಂದು ಸಿಸ್ಟಮ್ ಇರೋದು, ಏನೇ ಸುದ್ದಿ ಮಾಡಿದ್ರು ಕೂಡ ಅವರು ವೈಯಕ್ತಿಕ ವಾಟ್ಸಪ್ಪಿಗೆ ಹಾಕಿದ್ರೆ ಅಷ್ಟೇ ಸಾಕು. ಸಂಧಿ